ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗ್ತಾ ಇದ್ದಾರೆ. ತುಂಬ ಮಹತ್ವದ ಒಂದು ಸಭೆ ಇವತ್ತು ನಡೆಯುತ್ತೆ. ಯಾಕೆಂದರೆ ನಿನ್ನೆಷ್ಟೇ ಸೇನಾ ಮುಖ್ಯಸ್ಥರ ಜೊತೆ ರಕ್ಷಣಾ ಸಚಿವರು ಸಭೆಯನ್ನು ಮಾಡಿ ಎಲ್ಲ ರೀತಿಯ ಮಾಹಿತಿಯನ್ನು ಪಡ್ಕೊಂಡಿದ್ರು. ಅಂದರೆ ಯುದ್ಧ ಸನ್ನಿಹಿತವಾಯ್ತಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಯಾವ ರೀತಿ ತಯಾರಿಗಳಾಗಿದೆ ಅನ್ನೋ ಎಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಮೋದಿ ಅವರನ್ನ ಭೇಟಿಯಾಗ್ತಾ ಇದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಭೇಟಿಯಾಗಿ ಸಮಗ್ರ ಮಾಹಿತಿಯನ್ನು ಅವರಿಗೆ ಒದಗಿಸ್ಕೊಡ್ತಾರೆ. ನಿನ್ನೆ ಸೇನಾ ಮುಖ್ಯಸ್ಥರು CDS ಜೊತೆ ರಾಜನಾಥ್ ಸಿಂಗ್ ಅವರು ಸಭೆಯನ್ನು ಮಾಡಿದರು. ಉಗ್ರರ ದಾಳಿಯ ವಿಚಾರ ಮತ್ತು ಮುಂದಿನ ಕ್ರಮದ ಕುರಿತಂತೆ CDS ಅವರು ಮಾಹಿತಿಯನ್ನು ಕೊಟ್ಟಿದ್ದರು. ಅದಾದ ನಂತರ ಈಗ ಎಲ್ಲ ಮಾಹಿತಿಯನ್ನು ಪ್ರಧಾನಿ ಮೋದಿ ಅವರಿಗೆ ಬ್ರೀಫ್ ಮಾಡಬೇಕಾಗಿದೆ. ಹಾಗಾಗಿ ಪ್ರಧಾನಿ ಮೋದಿ ಅವ್ರನ್ನ ಭೇಟಿಯಾಗ್ತಾರೆ. ಇದೀಗ ಮೋದಿಗೆ ನಿನ್ನೆಯ ಚರ್ಚೆ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟು ಮುಂದಿನ ಕ್ರಮ ಏನಾಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೆಯುತ್ತೆ. ಯಾಕೆಂದರೆ ಸೇನೆ ಅಂತೂ ಸರ್ವಸನ್ನದ್ಧವಾಗಿದೆ. ಅಟ್ಯಾಕ್ ಮಾಡಬೇಕಾ, ಏರ್ ಸ್ಟ್ರೈಕ್ ಮಾಡಬೇಕಾ, ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕಾ, ಎಲ್ಲದಕ್ಕೂ ಕೂಡ ಸಿದ್ಧತೆ ಆಗಿದೆ. ಆದರೆ ಕೇಂದ್ರದಿಂದ ಗ್ರೀನ್ ಸಿಗ್ನಲ್ ಸಿಗಬೇಕು. ಹಾಗಾಗಿ ರಕ್ಷಣಾ ಸಚಿವರು ಪ್ರಧಾನಿ ಮೋದಿ ಅವ್ರ ಜೊತೆ ಮಾತನಾಡಿ ಮುಂದಿನ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನು ಅನ್ನೋದಕ್ಕೆ ಕುರಿತಂತೆ ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅವರಿಂದ ಕೆಲವೊಂದು ಸಲಹೆ ಸ್ವೀಕಾರ ಮಾಡ್ತಾರೆ. ಅದೆಲ್ಲ ಆದ ನಂತರ ಪ್ಲ್ಯಾನ್ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಒಂದು ಕಡೆ ಈಗಾಗಲೇ ಕಾಶ್ಮೀರದಲ್ಲಿ ಸರ್ಚಿಂಗ್ ಆಪರೇಷನನ್ನು ಸೇನೆ ಶುರು ಮಾಡಿದೆ. NIA ಅವರು ತನಿಖೆ FIR ಮಾಡಿಕೊಂಡು ಅವರು ಈಗಾಗಲೇ ತನಿಖೆಯನ್ನು ಅವರು ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ಇದೆಲ್ಲವೂ ಕೂಡ ಆರಂಭಿಕ ಹಂತಗಳ ವಿಚಾರ. ಮುಂದೆ ದೊಡ್ಡ ಮಟ್ಟದಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ನಿನ್ನೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ, ನಾವು ಇದಕ್ಕೆ ಕ್ರಮ ತಗೊಳ್ತೀವಿ ಅಂತ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಂಡ. ಶಬೀರ್, ಇವತ್ತು ನಡೆಯುವ ಪ್ರಧಾನಿ ಮೋದಿ ಮತ್ತು ರಾಜನಾಥ್ ಸಿಂಗ್ ನಡುವಣ ಮಾತುಕತೆ ಮುಂದಿನ ಮಹತ್ವದ ನಿರ್ಧಾರಕ್ಕೆ ದಾರಿ ಮಾಡಿಕೊಡುತ್ತಾ? ಬಹುತೇಕ ಇವತ್ತಿನ ಸಭೆಯ ನಂತರ ಏನಾದರೂ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ತಕ್ಕಂಥ ಸಾಧ್ಯತೆ ಇದೆಯಾ? ಅರವಿಂದ್, ಖಂಡಿತವಾಗ್ಲೂ ಈಗಾಗಲೇ ಕೇಂದ್ರ ಗೃಹ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು CDS ಆಗಿರುವಂತಹ ಅನಿಲ್ ಚೌಹಾಣ್ ಜೊತೆಗೆ ನಿನ್ನೆ ಸುದೀರ್ಘವಾದಂತಹ ಮೀಟಿಂಗ್ ಅನ್ನ ಮಾಡಿದ್ರು. ಇಲ್ಲಿ ಮುಖ್ಯವಾಗಿ ಸೇನೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಸಂಗ್ರಹಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ನೋಡಿ, CDS ಮೂರು ಸೇನೆಗಳಿಗೂ ಮುಖ್ಯಸ್ಥರಾಗಿರ್ತಾರೆ. ಏನೇನು ಆಕ್ಟಿವಿಟೀಸ್ ಗಳು ನಡೀತಾ ಇದಾವೆ, ಸೇನಾ ತಯಾರಿಗಳು ಹೇಗ್ ನಡೀತಾ ಇದೆ, ನಾವು ಎಷ್ಟು ಸನ್ನದ್ಧವಾಗಿದ್ದೀವಿ ಇನ್ ಕೇಸ್ ಯುದ್ಧ ಮಾಡುವುದಾದರೆ, ಮತ್ತೆ ನಮ್ಮ ಪಾಸಿಟಿವ್ ಏನು, ನಮ್ಮ ನೆಗೆಟಿವ್ ಏನು, ನಾವು ಯಾವುದರಲ್ಲಿ ಹೆಚ್ಚು ಬಲಶಾಲಿಯಾಗಿದ್ದೀವಿ, ಅಥವಾ ನಮ್ಮಲ್ಲಿ ಏನಾದ್ರೂ ವೀಕ್ನೆಸ್ಗಳಿದ್ರೆ ಅದು ಏನು, ಇದು ಇನ್ ಕೇಸ್ ಯುದ್ಧಗಳಾದ್ರೆ ನಾವು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ಬೋದು, ಪಾಕಿಸ್ತಾನದ ಸಾಮರ್ಥ್ಯ ಏನು, ಅದರ ವೀಕ್ನೆಸ್ ಏನು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಸುದೀರ್ಘವಾದಂತ ಚರ್ಚೆಗಳಾಗಿದ್ದಾವೆ. ಈ ಎಲ್ಲಾ ಅಂಶಗಳ ಜೊತೆಗೆ ಈಗ ರಾಜನಾಥ್ ಸಿಂಗ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಭೇಟಿಯಾಗಿ ಅಲ್ಲೂ ಕೂಡ ಒಂದು ಮಹತ್ವದ ಸಭೆಯನ್ನ ಕೂಡ ನಡೆಸ್ತಾರೆ. ಈಗಾಗಲೇ CDS ಜೊತೆಗೆ ಆಗಿರುವಂತಹ ಮಾತುಕತೆಯ ಸಂಪೂರ್ಣವಾದಂತಹ ವರದಿಯನ್ನ ಅಲ್ಲಿ ಕೊಟ್ಟು ಅವರು ತಮ್ಮ ಅಭಿಪ್ರಾಯವನ್ನ ಕೂಡ ಹೇಳ್ತಾರೆ. ಯಾವ ರೀತಿಯಾದಂತಹ ಪ್ರತೀಕಾರ ಆದ್ರೆ ಸೂಕ್ತವಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಸಲಹೆಗಳನ್ನ ಕೂಡ ಕೊಡ್ತಾರೆ. ಈ ಸಲಹೆಗಳ ಆಧಾರದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದೆ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಬೇಕು, ಹೆಜ್ಜೆಯನ್ನ ಇಡಬೇಕು, ನಮ್ಮ ಆಕ್ಷನ್ ಪ್ಲಾನ್ ಹೇಗಿರ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದಾವೆ. ಮುಖ್ಯವಾಗಿ ಇದೊಂದು ಭಯೋತ್ಪಾದಕ ದಾಳಿ ಆಗಿದ್ದಂತ ಹಿನ್ನೆಲೆಯಲ್ಲಿ ಈ ಹಿಂದೆ ಮಾಡದಂತೆ ಕೇವಲ ಭಯೋತ್ಪಾದಕರ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ದಾಳಿಯನ್ನ ಏನಾದ್ರೂ ಮಾಡ್ಬೇಕಾ, ಅಥವಾ ಪಾಕಿಸ್ತಾನದ ಕುತಂತ್ರ ನಿರಂತರವಾಗಿರುವಂತಹ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ವಿರುದ್ಧವೇ ಯುದ್ಧವನ್ನ ಸಾರ್ಬೇಕಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದಾವೆ. ಸೊ ಈ ಪ್ರಶ್ನೆಗಳಿಗೆ ಇವತ್ತು ಉತ್ತರವನ್ನ ಕಂಡುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದಾವೆ. ಹೀಗಾಗಿ ಈ ಮಾತುಕತೆ ಏನಿದೆ ಅಥವಾ ಈ ಸಭೆ ಏನಿದೆ ಇದು ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ಳುತ್ತೆ. ಈ ಸಭೆಯ ಬಳಿಕ ಒಂದಿಷ್ಟು ಅಂತಿಮ ನಿರ್ಧಾರಗಳು ಕೂಡ ಆಗುವಂತ ಸಾಧ್ಯತೆಗಳಿದಾವೆ. ಅರವಿಂದ್.